ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಅರ್ಪಣಾ. ಇವತ್ತು ಡೇ 4 ವ್ಲಾಗ್. ಏನೇನು ಮಾಡಿದ್ವಿ ಅಂತ ನೋಡೋಣ ಬನ್ನಿ. ಇವತ್ತು ಶಾವಿಗೆ ಉಪ್ಪಿಟ್ಟು ನಮ್ಮ ಮನೇಲಿ ನಾಷ್ಟ. ನಮ್ಮ ಮಕ್ಳಿಗೆ ಭಾಳ ಇಷ್ಟ ಆಗ್ತದೆ ಶಾವಿಗೆ ಉಪ್ಪಿಟ್ಟು, ಸೊ ಅದನ್ನು ಮಾಡಿದೆ. ಆಮೇಲೆ ಏನು ಮಾಡಬೇಕಂತ ಅರ್ಥ ಆಗ್ತಿರ್ಲಿಲ್ಲ, ಯಾವುದು ವೆಜಿಟೇಬಲ್ಸ್ ಇರಲಿಲ್ಲ. ಸೊ ಪನ್ನೀರ್ ಪರಾಟ ಮಾಡ್ಲಿಕತ್ತೀನಿ. ಪನ್ನೀರ್ ಎಲ್ಲ ಗೋಧಿ ಹಿಟ್ಟಿನಾಗ ಹೆರ್ದು ಹಾಕಿ ಅದ್ರಾಗ ಉಪ್ಪು, ಖಾರ, ಜೀರಿಗೆ ಪುಡಿ, ಸ್ವಲ್ಪ ಧನಿಯಾ ಅದೆಲ್ಲ ಹಾಕಿ ಪನ್ನೀರ್ ಪರಾಟ ಮಾಡಿಕೊಟ್ಟೆ. ಆಮೇಲೆ ಟ್ಯೂಸ್ಡೇ ಆ್ಯಂಡ್ ಥರ್ಸ್ಡೇ ಇಟ್ಸ್ ವೆರಿ ಇಂಪಾರ್ಟೆಂಟ್ ಡೇ. ನೋಡ್ರಿ ನಾ ಏನು ಮಾಡ್ಲಿಕ್ಕೆ ಹೋಗ್ತೀನಿ ಅಂತ. ನಾ ಸಣ್ಣಕ್ಕಿಂದಾಗ ನನಗೆ ಭಾಳ ಪ್ಯಾಷನ್ ಇತ್ತು ಭರತನಾಟ್ಯಂ ಕಲಿಬೇಕಂತ ಹೇಳಿ. ಈಗ ಅಪಾರ್ಚುನಿಟಿ ಸಿಕ್ಕಿದೆ. ಮನೆ ಹತ್ರನೇ ಕ್ಲಾಸ್ ಅದ. ಸೊ ಟ್ಯೂಸ್ಡೇ ಆ್ಯಂಡ್ ಥರ್ಸ್ಡೇ ನಾನು ಮುಂಜಾನೆ ಕ್ಲಾಸಿಗೆ ಹೋಗ್ತೀನಿ. ಕ್ಲಾಸ್ ಮುಗಿಸ್ಕೊಂಡು ಬಂದು ನನ್ನ ಮತ್ತು ಆ್ಯಸ್ ಯೂಶ್ವಲ್ ಮನೆ ಕೆಲಸ, ಬಟ್ಟೆ ಒಗೆಯೋದು, ಬಟ್ಟೆ ಒಣ ಹಾಕೋದು ಅದೆಲ್ಲ. ಸೊ ಮಷೀನ್ ಒಳಗೆ ಹಾಕಿ ಆಗಷ್ಟ್ರಾಗ ನಾಷ್ಟ ಮಾಡ್ಕೊಂಡು ಅಂಥೇಳಿ ಫಟಾಫಟ್ ನಾಷ್ಟ ಮಾಡಿಕೊಂಡೆ. ಇವಾಗ ಮತ್ತು ನಾಳೆ ಏನಪ್ಪ ಅಂಥೇಳಿ ಮತ್ತು ದೋಸೆಗೆ ಹಾಕ್ಕೊಂಡೆ. ಉದ್ದಿನಬೇಳೆ, ಅಕ್ಕಿ ಎಲ್ಲ ನೆನೆ ಇಟ್ಕೊಂಡೆ. ಈಗ ಮಷೀನು ಆಗ್ಯದ, ಬಟ್ಟೆ ಒಣಾಕಬೇಕು. ಅವ್ರು ನನ್ನ ಮಗಳು ಬರ್ತಾಳೆ, ಆಕಿಗೆ ಅನ್ನ ಮಾಡಬೇಕು. ಕನ್ಫ್ಯೂಷನ್. ಸೊ ಫಸ್ಟ್ ಅಂದ್ಕೊಂಡೆ ನಾ ಹೋಗಿ ಫಸ್ಟ್ ನನ್ನ ಮಗಳಿಗೆ ಕರ್ಕೊಂಡು ಬಂದುಬಿಡೋಣ, ಆಮೇಲೆ ಬಟ್ಟೆ ಒಣ ಹಾಕಿದ್ರೆ ಆಯಿತು ಅಂತ ಅಂದ್ಕೊಂಡೆ. ಅಡುಗೆ ಮಾಡಿಬಿಟ್ಟು ತಳಗೆ ಬಂದು ಆಕಿಗೆ ವೆಯ್ಟ್ ಮಾಡ್ಲಿಕ್ಕಿದೆ. ಅಷ್ಟರಾಗೆ ನನ್ನ ಫ್ರೆಂಡ್ ಹೇಳಿದ್ಲು, ಇದು ಏನೋ ಒಂದು ಹೊಸ ಗಿಡ ನೋಡಿದ್ವಿ, ಇದರಿಂದ ಏನೋ ಸಿಂಧೂರು ಮಾಡ್ತಾರಂಥೇಳಿ. ನಾವು ಬಸ್ ಬರತನ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಲಿಕ್ಕತ್ತಿದ್ವಿ. ಸೊ ನನ್ನ ಫ್ರೆಂಡಿಗೆ ಎಲ್ಲ ತೋರಿಸ್ಲಿತ್ತಿದ್ಲು, ಇದರಿಂದನೇ ಸಿಂಧೂರು ಮಾಡ್ತಾರಂಥೇಳಿ. ನಾನಂತೂ ಫಸ್ಟ್ ಟೈಮ್ ನೋಡ್ಲಿಕ್ಕತ್ತೀನಿ ಇದು ಪ್ಲಾಂಟ್. ಸೊ ನ್ಯೂ ಲರ್ನಿಂಗ್ ಫಾರ್ ಮೀ. ಆಮೇಲೆ ನನ್ನ ಮಗಳಿಗೆ ಕರ್ಕೊಂಡು ಬಂದೆ, ಆಕಿಗೆ ಊಟ ಮಾಡಿಸಿದೆ. ಎಲ್ಲ ಸುಸ್ತಾಗಿ ಕುದತನ ನೆನ್ಪು ಬಂತು ನಂಗೆ, ಅರೇ ಬಟ್ಟೆನೂ ಒಣಾಕಬೇಕು, ಗ್ಯಾಸ್ ಕಟ್ಟಿ ಎಲ್ಲ ತೊಳಿಬೇಕಿತ್ತು. ಇಷ್ಟೆಲ್ಲ ಮಾಡಿ ರಾತ್ರಿ ಹೊರಗಿಂದ ಭಕ್ರಿ ತರಿಸ್ಕೊಂಡು ತಿನ್ಬಿಟ್ನಪ್ಪ ನಾನು. ಭಕ್ರಿ ಈಸ್ ಓಕೆ ಅಲ್ಲ, ರೈಟ್? ಥ್ಯಾಂಕ್ಸ್ ಫಾರ್ ವಾಚಿಂಗ್.